ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. Chaji, you're looking so cute today. I love myself. ನಾನ್ ಯಾರು ಅಂತ ನಿನ್ಗೆ ಗೊತ್ತಾಗ್ಲಿಲ್ವಾ ಪಲ್ಲು? ನಾನ್ ಕಡೆ ನಿಮ್ಮತ್ಗೆ ಜಾಜಿ ಚಂಬಲ್ ದಿನ್ನಿ. ಅದಕ್ಕೆ ನೀವಾ? ನಾನೆಲ್ಲೋ ಬಾಲಿವುಡ್ ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ನನ್ ತುಂಬಾ ಖುಷಿ ಆಗ್ತಿದೆ. ಈಗ ಒಬ್ಬಳಿಗೆಲ್ಲ ಕಡೆ ನಾನು ನೋಡಿದವ್ರು ಎಲ್ರಿಗೂ ಖುಷಿ ಆಗ್ಬೇಕು. ಅದಕ್ಕೆ ನಮ್ಮ ಅಣ್ಣಯ್ಯ ಏನಾದ್ರು ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ ನಾಯಿ ಮರಿತಾರೆ ಹಿಂದೆಯಿಂದನೇ ಸುತ್ತಿರ್ತಾನೆ. ಡೌಟ್ ಇದ್ರೆ ಬೇಕಾದ್ರೆ ಚೆಕ್ ಮಾಡಿ. ಈಗಲೇ ಚೆಕ್ ಮಾಡ್ತೀನಿ. ಪಲ್ಲು, ಯು ಡೋಂಟ್ ಟಚ್ ಮೀ, ಕಮ್ ದಿಸ್ ಸೈಡ್. ಯಾಕೆ? ನೀನೇನಾದ್ರೂ ಟಚ್ ಮಾಡಿದ್ರೆ ನನ್ನ ಮೇಕಪ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಇವ್ರು. ಅಯ್ಯೋ ಶಿವನೇ, ಏನ್ರಿ ನಿಮ್ಗಂತದ್ ಏನ್ರಿ ಆಯ್ತು? ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಅದು ನೋಡಿ ಜಾತಿ ಜಂಬಲ್ ತಿನ್ನಿಯವ್ರೆ, ಈ ಬರ್ಣಿನಲ್ಲಿ ಮಡಗಿರೋ ಸೋಂಪಾಪಡಿ ನೋಡೋರ್ ಕಣ್ಣಿಗೆ ಸಖತ್ತಾಗಿ ಕಾಣಿಸುತ್ತೆ. ಆದ್ರೆ ಏನ್ ಬಂತು ಭಾಗ್ಯ, ಕೈ ಹಾಕಿ ತಿನ್ನಕ್ ಆಗಲ್ವೇ? ಅಭಿ, ಡೋಂಟ್ ಟಾಕ್ ರಬಿಶ್. ನನ್ ಮೇಕಪ್ ಹೇಗಿದೆ? ನೀವು ಲಪ್ಪತ್ತರ ಮೆತ್ಕೊಳ್ಳೋ ಆ ಮೇಕಪ್ಗೆ ತಿಂಗಳ 3,000 ರೂಪಾಯಿ ಬಂಡವಾಳ ಸುರಿಯೋನ್ ನಾನು. 3 ಕಿತ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಮೇಕಪ್ ಹೇಗಿದೆ ಅಂತ ಬಂದು ನನ್ನ ಹತ್ರನೇ ಕೇಳ್ತಿರಲ್ಲ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ಅಭಿ, ನಾನ್ ನಿಮ್ ಕಣ್ಣಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇಲ್ವಾ? ಮಾಲ್ ಮುಂದೆ ಹೋಗಿ ಒಂದು ಅರೆಚಣ ನಿಂತ್ಕೊಂಡ್ಬಿಟ್ರೆ ಸಾಕು ಕಣ್ರಿ. ನಿಮಗಿಂತಲೂ ಬ್ಯೂಟಿಫುಲ್ ಆಗಿರೋ ಸುಂದರವಾದ ತರುಣಿಯರು ಬೇಡ ಬೇಡ ಅಂದ್ರು ಕೈಗೆ ಕಾಲ್ಗೆ ಸಿಗ್ತಾರೆ. ಆದರೆ 364 ಅವ್ರೆಲ್ರು ಅವ್ರವ್ರು ದುಡಿರ್ತಕ್ಕಂಥ ದುಡ್ಡಲ್ಲಿ ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರೆ. ನಿಮ್ಮ ತರ ಗಂಡನ ಗೋಳಾಡ್ಸಿ ದುಡ್ಡನ್ನ ಕಿತ್ಕೊಂಡು ಹೋಗಿರಲ್ಲ. ಗೊತ್ತ ತಾನೆ ನಾನು ಯಾರು ಅಂತ? ಹೇಳಿ ಕೇಳಿ ಗಂಡಗರಿ ಒಂದ್ಸಲ ಕಾಟ ಕಡೆ ತುಂಡಕಂಡ್ರಿ ಸಿರಂಗಿಗೆ ಬಗ್ಗಿಲ್ಲ. ಇನ್ನು ನಿಮ್ಮಂತ ಹುಡುಗಿರಿಗೆ ಫಿದಾ ಆಗ್ಬಿಡ್ತೀನಿ ಅನ್ಕೊಂಡಿದ್ರೇನ್ರಿ? ನೋಡಿ ಇವ್ರೆ, ಈ ಊರ್ ಗೌಡನ ಮಗಳು ದೊಡ್ಡವಳಾದ್ರೆ ನಮಗ್ ಒಂದು ಭಾಗ್ಯ ಏನ್ರಿ? ಆಯ್ತಾ ಪಕ್ಕ ಮಂಗಳಾರತಿ. ಮತ್ತೇನೇನ್ರಿ, ನೀವ್ ಇಷ್ಟೆಲ್ಲ ರೆಡಿ ಆಗಿ ಬಂದ್ರು ನಾವ್ ಯಜಮಾನ್ರೆ ನಿಮ್ ಕಡೆ ಮೂಸ್ ಕೂಡ ನೋಡ್ಲಿಲ್ಲ. ಆದ್ರೆ ನಾನು ಒಂದೇ ಒಂದ್ಸತಿ ಹೋಗಿ ಸೊಂಟ ಬಳಸಿದ್ರೆ ಸಾಕು, ಏನೇ ಚಂಪಚ ಮೇಲೆ ಅಂತಾರೆ. ಒಂದ್ಸತಿ ಸೊಂಟ ಬಳಕಿಸ್ಲಾ? ನೋ. ಎಸ್. ಗುಡ್ ಮಾರ್ನಿಂಗ್ ಜಾಜಿ ಅವರೇ. ಜಾಗೇಜ್ಗೆ ಶುಭೋದಯ. ಅದು ಬಿಟ್ಲಾ, ಡೋಂಟ್ ಆಸ್ಕ್ ಮೀ ಎನಿಥಿಂಗ್. ನೀವು ಯಾಕೆ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಅಂತಾನು ಕೇಳ್ಬಾರ್ದಾ? ನೋ, ನಾನು ನನ್ ಗೋಲ್ ನ ರೀಚ್ ಆಗ್ಲಿಲ್ಲ. ಜಾಗಕ್ಕೆ ನನಗೆಲ್ಲ ಗೊತ್ತಾಗೋಯ್ತು. ನೀವಿಷ್ಟು ಸುಂದರವಾಗಿ ಡ್ರೆಸ್ ಮಾಡ್ಕೊಂಡ್ರು ಬಾಬಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ತಾನೆ? ನಾನು ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡ್ಕೊಂಡು ಹವಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ರೀ ಹೋಗ್ರಿ ರೀ, ನಿಮ್ಮಂತವ್ರು ಸುಮಾರು ಜನ ಹುಡುಗಿರ್ ಸಿಗ್ತಾರೆ ಅಂತ ಬಾಯ್ ಬಂದಂಗ್ ಬೈದ್ಬಿಟ್ರು. ಅದನ್ನ ನೋಡಿ ಅಚ್ಚಪ್ಪ ಕಿಸದ್ ಬಿಟ್ರು. ಎಷ್ಟು ಅವಮಾನ ಗೊತ್ತಾ? ತುಂಬಾ ಫೀಲ್ ಆಗ್ತಾ ಇದೆ. ನಿಮ್ಮ ಈ ಫೀಲಿಂಗ್ ನೋಡಿ ನನಗೂ ತುಂಬಾ ಫೀಲ್ ಆಗ್ತಿದೆ. ಯಾಕೆ ಫೀಲ್ ಮಾಡ್ಕೋಬೇಕು? ಜಾಜಿ ಅವ್ರಿಗೆ ಫೀಲ್ ಆಯ್ತು ಅಂದ್ರೆ ನಮಗೂ ಆಟೋಮೆಟಿಕ್ ಆಗಿ ಫೀಲ್ ಆಗ್ಬೇಕು. ನನಗೂ ತುಂಬಾ ಫೀಲ್ ಆಗ್ತಿದೆ ಕಣ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಹೇಗ್ ಸರಿಪಡಿಸ್ಬೇಕು ಅದನ್ನ ಹೇಳಿ. ರಾಜಕ್ಕೆ ನೀವಿಷ್ಟು ಸುಂದರವಾಗಿ ಡ್ರೆಸ್ ಮಾಡ್ಕೊಂಡ್ರು ಬಾಬಾ ನಿಮ್ಮನ್ನ ಮೂಸ್ ನೋಡಿಲ್ಲ ಅಂದ್ಮೇಲೆ ನೀವಿಂತ ಡ್ರೆಸ್ಗಳೆಲ್ಲ ಯಾಕೆ ಹಾಕೋತೀರಾ? ವೆಸ್ಟರ್ನ್ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡಿ. ಹೇಗಿದ್ರು ಬಾಬಾಗೆ ಡ್ಯಾನ್ಸ್ ಅಂದ್ರೆ ಪಂಚ ಪ್ರಾಣ. ನೀವು ಸುಂದರವಾಗಿ ಡ್ಯಾನ್ಸ್ ಮಾಡೋದನ್ನ ನೋಡಿ ಬಾಬಾ ಹಾವಿನ ನರ್ತನ ಮಾಡ್ತಾರೆ. ಆಗ ನೀವು ಪುಂಗಿ ಊದಿ ಅವನು ನೀವು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ತಾನೆ.
ಅಭಿ ಥ್ಯಾಂಕ್ ಯು ವೆರಿ ಮಚ್. ನಾವು ವಿಮರ್ಶೆ ಮಾಡಿದ್ದು ಚಂಪಾ ಚಮೇಲಿ ಅವರ ಡಾನ್ಸ್ ಬಗ್ಗೆ. ಆದ್ರೆ ಮೊದಲು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಾನು. ಆದ್ರೆ ನಾವು ಡಾನ್ಸ್ ಮಾಡೋಕ್ ಶುರು ಮಾಡಿದ್ದು ಚಂಪಾ ಚಮೇಲಿದು. ಈಗ ನಾನ್ ಡ್ಯಾನ್ಸ್ ಮಾಡೋದನ್ನ ನೋಡ್ಲಿಲ್ಲ. ನಿಮ್ಮ ಸೀಸನ್ ಮುಗ್ದಾಯ್ತು ಕಣ್ರೆ. ಈ ಮದುವೆ ಆಗಿರೋರು ಡಾನ್ಸ್ ಮಾಡ್ತಾವ್ರೆ ಅಂದ್ರೆ ಬೇರೆಯವರು ಕಣ್ಣೆತ್ತಿ ನೋಡೋದು ಒತ್ತಟ್ಟಿಗಿರಲಿ, ಯಾರು ಮೂಸ್ ಕೂಡ ನೋಡಲ್ಲ ಕಣ್ರೆ. ಅದೇ ನಮ್ಮ ಚಂಪಾ ಚಮೇಲಿಗೆ ಇನ್ನೂ ಮದುವೆ ಆಗಿಲ್ಲ. ಅದು ಎಷ್ಟು ಚೆನ್ನಾಗಿ ಸೊಂಟನ ಬಳಕಿಸ್ತಾಳೆ ಅಂತ ಸಖತ ಮಾಡ್ತೇವೆ ಕಣೆ. ಎಲೆ ಸೊಂಟ ಒಂದ್ಸಲ ಕುಣಿಸು, ಒಂದ್ಸಲ ನೋಡ್ಕೊಂಡು. ಏನ್ ಯಜಮಾನ್ರೆ ಅಡ್ಗೆ ಮಾಡ್ಬೇಕು. ಚಂಪಾ ಚಮೇಲಿ, ನೀನು ಅಡುಗೆ ಮಾಡಿದ್ರಲ್ಲೂ ಡಾನ್ಸ್ ಮಾಡಿದ್ರಲ್ಲೂ ಎತ್ತಿದ ಕೈ ಕಣೆ. ನೀನು ಕುಣ್ಕೊಂಡು ಹೋಗಿ ಅಡುಗೆ ಮಾಡ್ತಾ ಇರೋ, ನಾನು ಆಮೇಲೆ ಬಂದು ಹಾವನ್ನ ಬಿಡ್ತೀನಿ. ಬೇಗ ಬಂದ್ಬಿಡಿ. ಅಭಿ ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ನನ್ ಜೊತೆಗೆ ರೂಮಿಗೆ ಬನ್ನಿ. ಇಲ್ಲಪ್ಪ, ಆ ರೂಮಲ್ಲಿ ನಮಗೆ ನೋ ಅಡ್ಮಿಷನ್ ಬೋರ್ಡ್ ಬಿದ್ದಿದೆ. ಆದ್ರೆ ಈಗ ನಾನೇ ಕಾಲ್ ಮಾಡ್ತಾ ಇದೀನಲ್ಲ, ನನ್ ಜೊತೆ ಸುಮ್ನೆ ಬನ್ರಿ. ನೀವು ಇಲ್ಲದೆಲ್ಲ ಆಸೆ ತೋರಿಸ್ಬೇಡಿ ಕಣ್ರೆ. ನಾವು ತಿಳಿದೇನೆ ಮಾಡಿರೋ ಒಂದೇ ಒಂದು ತಪ್ಪು ಏನಪ್ಪಾ ಅಂದ್ರೆ, ಈ ಹೆಂಡತಿನೇ ಸರ್ವಸ್ವ ಅನ್ಕೊಂಡು ನಮ್ಮ ಇರೋಬರ ಗಮನನೆಲ್ಲ ನಿಮ್ ಕಡೆ ಕೇಂದ್ರೀಕರಿಸಿರೋದು ಕಂಡ್ರೆ. ಅದಕ್ಕೆ ಕೆಲವು ಸನ್ಯಾಸಿಗಳು ಮದುವೆನೇ ಆಗಲ್ಲ. ಯಾರ ಬಗ್ಗೆ ಟಾಕ್ ಮಾಡ್ತಾ ಇದೀರಾ? ತಟ್ಟೆ ಇಡ್ಲಿ ರೋಡಾನಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಯ್ಯ, ಒಂದೇ ಒಂದು ಇಡ್ಲಿನ ಅದು ಎಷ್ಟು ತರಾವರಿ ಚಟ್ನಿಗಳ ಜೊತೆ ಅದ್ದುಕೊಂಡು ತಿಂತಾನೆ ಅಂತ. ಆ ವಯ್ಯ ತಿನ್ನೋ ದೃಶ್ಯನ ನೋಡ್ಬೇಕು ಅಂತ ಭಕ್ತರು ಕಣ್ಣು ಮುಚ್ಕೊಂಡು ಕುಣ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಕಣ್ರಿ. ನಾತ್ಮ ಹುಟ್ಟನೇ ಕೇಳ್ಕೊಂಡ್ ಬಂದಿದ್ದ ಅಂತ ಕಾಣಿಸುತ್ತೆ. ಆ ಭಾಗ್ಯ ನಮಗಿಂದೆ ಹೋಯ್ತೆ. ಅಭಿ ಡೋಂಟ್ ಟಾಕ್ ರಬೇಶ್. ಈಗೇನು ನೀವ್ ನನ್ ಜೊತೆಗೆ ಬರ್ತಿರೋ ಇಲ್ವೋ? ನಿಮಗೆ ಇಷ್ಟ ಬಂದಾಗ ಕರ್ಕೊಂಡು ಹೋಗೋದಕ್ಕೆ, ಕಷ್ಟ ಆದಾಗ ನಮ್ಮನ್ನ ಆಚೆ ತಳ್ಳೋದಕ್ಕೆ ನಮ್ಮನ್ನ ಏನ್ರಿ ಅನ್ಕೊಂಡ್ಬಿಟ್ಟಿದ್ರ? ನಾವು ಬರಕಿಲ್ಲ ಕಣ್ರಿ. ಬರಲ್ವಾ? ನಿಜವಾಗ್ಲೂ ಬರಲ್ವಾ? ಬರಲ್ಲ ಅಂದ್ಮೇಲೆ ಬರಲ್ಲ ಅಷ್ಟೇ. ಬರಲ್ವಾ? ಯಾಕೆ ಬರ್ಬೇಕು? ತಪ್ಪು ಮಾಡ್ಬಿಟ್ರಿ ಜಾಜತ್ಗೆ, ತಪ್ಪು ಮಾಡ್ಬಿಟ್ರಿ ನೀವು. ಬಾವನ್ ಕಾಲ್ಗಳನ್ನ ಅಷ್ಟು ಜೋರಾಗಿ ತುಳಿಯೋದು, ಅಪ್ಪಿ ತಪ್ಪಿ ಬೆರಳುಗಳನ್ನ ಫ್ರಾಕ್ಚರ್ ಆಗ್ಬಿಟ್ರೆ ಮತ್ತೆ ಅಭಿ ಆ ಚಂಪನ್ ಮುಂದೆ ನನಗೆ ಇನ್ಸಲ್ಟ್ ಮಾಡೋದು ಸರಿನಾ? ನೀವು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವನು ಒಂದು ಹೊಗಳಿಕೆ ಮಾತು ಹೇಳಲಿಲ್ಲ ಅಂದ್ಮೇಲೆ ಅವನು ಯಾವ್ದೋ ಬುಟ್ಟಿಗೆ ಬಿದ್ದಿದ್ದಾನೆ. ನನ್ಗೂ ಅದೇ ಡೌಟ್. ಒಂದ್ ಕೆಲಸ ಮಾಡ್ರು, ನೀವಿಬ್ರು ಅಭಿನ ಫಾಲೋ ಮಾಡ್ಕೊಂಡು ಹೋಗಿ. ಅವ್ರು ಎಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಆ ಹುಡುಗಿ ಯಾರು, ಅವಳ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಅವ್ರು ಏನ್ ಹೇಳಿದ್ರು ಅಂತ ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಈಗ ಕರೆಕ್ಟ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಈಗ ಕೇಳಿಸ್ತಾ? ನೀನ್ ಹೇಳೋದೆಲ್ಲ ಕೇಳಿಸ್ತಾ ಇದೆ, ಆದ್ರೆ ಅವ್ರು ಹೇಳೋದು ಕೇಳಿಸ್ತಾನೆ ಇಲ್ವಾ? ಈಗ ಕೇಳಿಸ್ತಾ ಇದ್ಯಾ? ನೀವು ಮೊದಲನೇ ಸಲ ಹೇಳ್ದಾಗ್ಲೇ ಕೇಳಿಸ್ಕೊಬಿಟ್ಟೆ. ನಳಿನಿಯವ್ರೆ, ಇನ್ನಿತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಎಷ್ಟೋದ್ರೂ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೋಡಿ, ಈ ಹೆಣ್ಣು ಮಕ್ಕಳಿಗೆ ಒದೇದಕ್ಕೆ ಬರಲ್ಲ. ಒದೇದಕ್ಕೆ ಏನಾದ್ರು ಗಂಡು ಮಕ್ಕಳು ಸರಿ. ನೀವು ಈ ಕಡೆ ಬನ್ನಿ. ಸ್ಟಾರ್ಟ್ ಆಗೋಯ್ತಲ್ಲ ರೀ? ಕರೆಕ್ಟ್ ಟೈಮ್ ಬಂದು ಸ್ಟಾರ್ಟ್ ಮಾಡ್ಕೊಟ್ರಿ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಏನೋ ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸ್ತೀರಾ ಅಥವಾ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಏನಾದ್ರು ಕೊಡಿಸ್ತೀರೋ? ಆಕ್ಚುಲಿ ನಾನು ಮಾಲ್ಗೆ ಹೊರಟಿದ್ದೀನಿ. ನೀವು ನನ್ನ ಜೊತೆಗೆ ಬಂದ್ರೆ ನಿಮ್ಗೊಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರೆ ನಾನು ಎಲ್ಲಿ ಬಿಡ್ತೀನಿ? ಬನ್ರಿ ಹೋಗೋಣ. ವಿಷಯ ಏನಾದ್ರು ನಿಮ್ ಹೆಂಡತಿ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡ್ರಿ. ಅವಳು ಒಬ್ಳು ಹೆಂಡತಿ ಏನ್ರಿ, ಇಷ್ಟಕ್ಕೂ ಒಂದೇ ಹೆಂಡತಿ ಜೊತೆ ಜೀವನ ಪರ್ಯಂತ ಬಾಳ್ಬೇಕು ಅಂತ ಯಾವ ರೂಲ್ಸ್ ಇಲ್ಲ ಕಣ್ರಿ. ಅಮೆರಿಕದವರು ಈ ತರದ ರೂಲ್ಸ್ ಗಳನ್ನ ಎಷ್ಟೋ ವರ್ಷಗಳ ಕೆಳಗಡೆ ಮುರಿದಾಕ್ಬಿಟ್ರು. ಆ ವಿಷಯಕ್ಕೆ ಜೋತು ಬಿದ್ದವ್ರು ಅಂದ್ರೆ ನಾವು ಇಂಡಿಯಾದವ್ರು ಒಂದೇ ಕಣ್ರಿ. ನೋಡಿ ನಳಿನಿಯವ್ರೆ, ಈ ಶರ್ಟು ಪ್ಯಾಂಟ್ಗಳನ್ನ ಹೇಗೆ ನಾವು ಬದಲಾಯಿಸ್ತೀವೋ ಅದೇ ತರ ಪಾರ್ಟ್ನರ್ಗಳನ್ನ ಅವಾಗ ಬದಲಾಯಿಸ್ತಾ ಇರಬೇಕು. ನಾನಂತೂ ಐಸ್ ಕ್ರೀಮ್ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ. ಕೊಡಿಸೋದಕ್ಕೆ ತಾವು ತಯಾರಾಗಿದ್ರಲ್ಲ ಅಂತ ನೇರವಾಗಿ ಹೇಳ್ಬಿಡಿ. ಅಯ್ಯೋ, ನೀವ್ ಬರ್ತೀನಿ ಅಂದ್ರೆ ನಾನ್ ಬಿಡ್ತೀನಾ? ನಡೀರಿ ಹೋಗೋಣ. ಬನ್ನಿ, ನಾನೇ ಗಾಡಿ ಓಡಿಸ್ತೀನಿ. ಯಾಕೆ? ಮಧ್ಯ ದಾರಿನಲ್ಲಿ ಗಾಡಿ ಏನಾದ್ರು ಆಫ್ ಆಗ್ಬಿಟ್ರೆ ಒದೆಯವ್ನು ನಾನ್ ತಾನೆ. ಕರೆಕ್ಟ್. Oh my God! I just can't believe this. ನೀವ್ ಹೇಳ್ತಾ ಇರೋದು ನಿಜಾನೇನ್ರು? ನಾವು ಹೇಳ್ಬಾರ್ದು ಅಂತಾನೆ ಇದ್ವಿ ಜಾಜಿ ಅವ್ರೆ, ಆದ್ರೆ ಪಾಂಡುರಂಗನ ಅತಿಯಾದ ರೊಮ್ಯಾನ್ಸ್ ನೋಡಿ ನನಗೆ ಹೊಟ್ಟೆ ಉರಿ ತಡ್ಕೊಳಕ್ ಆಗ್ದಿರ ಹೇಳ್ಬಿಟ್ಟೆ. ಅವಳ ನಳಿನಿ ಅಂತೆ ಜಾಜತ್ಗೆ. ಅವಳನ್ನ ಹಿಂದೆ ಕೂರಿಸ್ಕೊಂಡ್ರು, ಬಾಬಾ ರೈ ಅಂತ ಗಾಡಿ ಹೊಡ್ಕೊಂಡು ಹೊಟ್ಟೆ ಹೋಗ್ಬಿಟ್ರು. ಬಿಡ್ಬೇಡಿ ಜಾಜತ್ಗೆ, ಪಾವ ಮನೆಗ್ ಬಂದ್ಮೇಲೆ ಸರಿಯಾಗಿ ಬೆಂಡತ್ತಿ. ಎಲ್ಲಿಗೆ ಹೋದ್ರು? ಅದೇನೋ ಮಾಲು ಸಿನಿಮಾ ಅಂತ ಮಾತಾಡ್ತಿದ್ರು. ಅಲ್ಲಿಗೆಲ್ಲ ಹೋದ್ಮೇಲೆ ಹೋಟ್ಲಿಗೆ ಹೋಗ್ತಾ ಇರ್ತಾರ. ಹಲೋ, ಚಾರ್ಜ್ ಜಬಲ್ದಿನಿ ಸ್ಪೀಕಿಂಗ್. ರೇ, ಡೋಂಟ್ ಟಾಕ್ ರಮೇಶ್. ನಾನ್ ಯಾಕ್ರೆ ನನ್ನ ಹಬಿನ ಬಿಡ್ಲಿ? ಅವರೆಲ್ಲ ಪೋಲಿ ಎಲ್ಲಕ್ಕೆ ಹೋಗಿದ್ದಾರೆ. ಮನೆಗ್ ಬಂದ್ಮೇಲೆ ಸರಿಯಾಗಿ ಬೆಂಡೆತ್ತೀನಿ. ಈ ಫೋನ್ ಇಡ್ರಿ. ಆಗ್ಲಿಂದ ನನ್ಗೂ 2 ಸತಿ ಫೋನ್ ಬಂದಿತ್ತು. ಏನಂತ? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಕಣ್ ಹುಡುಗಿರ್ ಜೊತೆ ತಿರ್ಗಾಡ್ತಿದ್ದಾರೆ, ಏನ್ ಹೆಂಡತಿನ ಬಿಟ್ಬಿಟ್ಟಿದಾರ ಅಂತ ಕೇಳಿದ್ರು. ಮಾತ್ರ ಕೇಳಿ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ನಿನಗೆ ಯಾಕೆ ಅವಮಾನ ಆಗ್ಬೇಕು? ಅವ್ರನ್ನ ಯಾರು ಹೊಂದ್ಕೊಂಡಿದ್ದೀರಾ? ನಮ್ ಯಜಮಾನ್ರು. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡಿದ್ದೀನಿ ಅಂದ್ಮೇಲೆ ನೆಟ್ಟಿಗೆ ನೋಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ನನಗ್ ಬಿಟ್ಟು
ಲಕ್ಷ್ಮಿಗೆ ಬರಿಯೋಳು ಬರಿಯೋಳು ಟಿವಿ ಮಾತಗೌಡ್ರಿಗೆ ಬರಿಯೋಳು. ಅಯ್ಯೋ ನನ್ನ ಮಗನೇ, ನೀನು ಕುಡಿಯೋದನ್ನ ನೋಡೋದಕ್ಕೆ ಎಲ್ಲರೂ ಕಣ್ಣು ಸಾಲದು ಕಣೋ. ಈ ನಿನ್ನ ಖುಷಿಗೆ ಕಾರಣವೇನು? ಏನ್ ಯಜಮಾನ್ರೆ, ನಿಮ್ ಖುಷಿ ಕಾರಣ ಏನು ಅಂತ ಹೇಳ್ಬಿಟ್ಟು ಹೋಗಿ. ನೋಡಿದ್ರ ನಿಮ್ ಮಗ ಯಾವ ರೀತಿ ಆಡ್ತಾ ಇದಾರೆ ಅಂತ. ಆ ರೀತಿ ಆಡಬಾರ್ದು ಅಂತಂದ್ರೆ ನೀನು ಗಂಡನ ಸರಿಯಾಗಿ ನೋಡ್ಕೋ. ಅಯ್ಯೋ, ಅಲೆ. ಅದಕ್ಕೆ ನೀವ್ ನಮ್ಮ ಅಣ್ಣಯ್ಯನ ನೆಟ್ಟು ನೋಡ್ಕೊಳ್ಳಿ. ಅವ್ನಿಗೇನಾದ್ರೂ ತಲೆ ಕೆಟ್ಟು ದೇಶ ಅಂತ ಹೋದ್ರೆ ನನ್ ಪಾಲಿನ 5 ಕೋಟಿ ಆಸ್ತಿ ನೆಗೆದು ಬಿದ್ದು ಹೋಗುತ್ತೆ. ಅಲ್ಲೋ, ಮುಂಚೆ ನಿಮ್ಮ ಅಣ್ಣ ತುಂಬಾ ಚೆನ್ನಾಗಿದ್ರು, ಈ ನಡುವೆ ಯಾಕೆ ಈ ರೀತಿ ಆಡ್ತಾ ಇದಾರೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ನಮ್ಮ ಅಣ್ಣಯ್ಯನಿಂದ ದೂರ ಆದಾಗಿಂದ ಆ ಚಂಪ ನಮ್ಮ ಅಣ್ಣಯ್ಯಂಗ್ ಹತ್ರ ಆಗ್ತಿದ್ದಾಳೆ. ನೀವು ಬೆಂಗಳೂರಲ್ಲಿದ್ರೆ ಆ ಚಂಪ ಮೈಸೂರು. ನಮ್ಮ ಅಣ್ಣಯ್ಯ ಬೆಂಗಳೂರು ಬಿಟ್ಟು ಮೈಸೂರು ರೋಡ್ ಹೋದ್ರೆ ಯಾವ್ದು ಹತ್ರ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಮೈ ಗಾಡ್, ನಾನ್ ಬೆಂಗಳೂರು ಆದ್ರೆ ಚಂಪಾ ಮೈಸೂರು, ಪಾಪಿ ಈಗ ಮೈಸೂರಲ್ಲಿ ಹೋಗ್ತಿದಾರೆ. ಅಂದ್ರೆ ಮುಂದೇನಾಗ್ಬೋದು? ಏನ್ ಯಜಮಾನ್ರೆ, ನಿಮ್ಗೋಸ್ಕರ ಬಿಸಿ ಬಿಸಿ ಕೆನೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನಾನು ಕೇಳ್ದನೆ ಕೆನೆ ಕಾಫಿ ತಂದು ಕೊಡ್ತಾ ಇದೀಯಾ? ನೀವ್ ಮಾಡಿ ಡಾನ್ಸ್ ಬಗ್ಗೆ ನನ್ನ ಅಭಿಪ್ರಾಯ ಕೇಳಲೇ ಇಲ್ಲ. ಆಯ್ತು, ನಿನ್ನ ಅಭಿಪ್ರಾಯ ಏನು ಅಂತ ಹೇಳು. ಹೇಳೇ ಬಿಡ್ಲಾ? ಹೇಳು ಅಂತ ನಾನೇ ಧೈರ್ಯವಾಗಿ ಹೇಳ್ತಾ ಇದ್ದೀನಲ್ಲ, ಹೇಳೆ. ನೀವ್ ಮಾಡೋ ಡಾನ್ಸು ಮಾಸಕ್ ಮಾತ್ರ ಅಪೀಲ್ ಆಗುತ್ತೆ, ಕ್ಲಾಸ್ಗಾಗಲ್ಲ. ಏನಿದು ಮಾಸ ಕ್ಲಾಸ್? ಅದು ನೀವ್ ಮಾಡಿ ಡಾನ್ಸ್ ಒಳ್ಳೆ ಜಾತ್ರೆನಲ್ಲಿ ಕುಣಿಯೋ ತರ ಇತ್ತು. ಮತ್ತೆ ಇನ್ನು ಹೇಗಿರ್ಬೇಕಿತ್ತು? ಇವಾಗ ನೀವ್ ಯಾವ್ದಾದ್ರು ಫಂಕ್ಷನ್ಗೆ 5 ಸ್ಟಾರ್ ಹೋಟ್ಲಿಗೋ ಅಥವಾ ದೊಡ್ಡ ಮನುಷ್ಯ ಮನೆಗೋ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗ್ ಕುಣಿದ್ರೆ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಮತ್ತೆ ಇನ್ಯಾವ ತರ ಕುಣಿಬೇಕು? ಜೋಡಿಗಳು ಕೈ ಕೈ ಹಿಡ್ಕೊಂಡು ಸೊಂಟನ ಬಳಸ್ಕೊಂಡು ಹೀಗೆ ಲೈಟ್ ಆಗಿ ಡಾನ್ಸ್ ಮಾಡ್ಬೇಕು. ಚಂಪಚಮಲ್ಲಿ ಆ ತರದ್ದು ಡ್ಯಾನ್ಸ್ ನಿನ್ ಗೊತ್ತೇನೆ? ನೀವು ಹೂ ಅಂತ ಹೇಳಿ ಈಗ್ಲೇ ಹೇಳ್ಕೊಟ್ಬಿಡ್ತೀನಿ. ಅದು ಮುಂದಕ್ಕೆ ಬೇಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಕಲಿಯೋದನ್ನೆಲ್ಲ ಕಲಿಯೋ ವಯಸ್ಸಲ್ಲ ಕಲ್ತು ಬಿಡ್ಬೇಕಂತೆ. ಹೇಳ್ಕೊಟ್ಟು ಬಿಡ. ಅಯ್ಯೋ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾಳೆ. ಇದು ಕ್ಲಬ್ ಟೈಪ್ ಡಾನ್ಸು, ದೊಡ್ಡ ಮನುಷ್ಯರ ಮನೇಲಿ ಮಾತ್ರ ಕುಣಿಯೋದು. ನನ್ನ ಮಗ ಏನ್ ಕಮ್ಮಿ ಮನುಷ್ಯನೇನೆ, ಅವನು ದೊಡ್ಡ ಮನುಷ್ಯನೇ, ಅದಕ್ಕೆ ಕುಣಿತಾ ಇದ್ದಾನೆ. ಕುಣಿಯೋ. ಇಂಥನ್ನೆಲ್ಲ ನೀನ್ ನೋಡ್ಬಾರ್ದು. ಹೋಗೆ. ಅಯ್ಯೋ, ನಮ್ಮ ಯಜಮಾನ್ರು ಇದ್ದಿದ್ಲೆ ನಾನು ಈ ಥರನೇ ಕುಣಿಬಹುದಾಗಿತ್ತು. ನಾನು ಏನ್ ಮಾಡ್ಲಿ, ನನ್ ಜೊತೆ ಕುಣಿಯೋ ಭಾಗ್ಯ ಅವಳಿಗೆ ಎಲ್ಲಿದೆ? ಕುಣಿಯೋ ವಯಸ್ಸಿನಲ್ಲಿ ಎಗಲ್ತಾ ಎಗಲ್ತಾ ಮೇಲಿಕ್ಕೆ ಎಗಲ್ಬಿಟ್ಟು. ಯಾಕೆ ಬೇಜಾರ್ ಮಾಡ್ಕೋತೀರಾ? ನಾನು ಯಜಮಾನ್ರಿಗೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೆ. ನನ್ನ ಹಬ್ಬ ಜೊತೆ ನೀನ್ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಶೇಮ್ ಆಗಲ್ವಾ? ನನ್ಗೆ ಶೇಮ್ ಆಗ್ಬೇಕು? ಕುಣಿಯೋರ್ ಬಂದ್ ಕುಣಿದಿದ್ರೆ ನಾನ್ ಯಾಕೆ ಕುಣಿತಾ ಇದ್ದೆ? ಏನು ಯಜಮಾನ್ರೆ, ಇವಮ್ಮ ನಿಮ್ಗೆ ಹೇಗ್ ಗಂಟು ಬಿದ್ಲು ಅಂತ ಸ್ವಲ್ಪ ಹೇಳಿ ಮರ್ತಿರೋರು ಜ್ಞಾಪಿಸ್ಕೊಳ್ಳಿ. ಚಂಪಚಮಲಿ ಅದು ಕತೆ ಎಲ್ಲ ಕಣೆ, ಪುರಾಣ. ಹೇಳ್ತೀನಿ. ಪರವಾಗಿಲ್ಲ, ಹೇಳಿ ಯಜಮಾನ್ರೆ, ತುಂಬಾ ಟೈಮ್ ಇದೆ, ನಾನು ಕೇಳಿಸ್ಕೊತೀನಿ. ಎಂದಿನಂತಿನ ಒಂದು ದಿನ ಬೆಳ್ಳಂ ಬೆಳಗ್ಗೆ ಎದ್ದು ನಾನು ಶುಭ್ರವಾದ ಉಡುಪುಗಳನ್ನು ಧರಿಸಿ ನಮ್ಮ ಪಪ್ಪನ ಕೈಯನ್ನು ಹಿಡಿದು ಮದುವೆ ಮನೆಯ ಊಟದ ಆಸೆಗೆಂದು ಅವರ ಜೊತೆ ಹೊರಟು ನಿಂತೆನು. ಮದುವೆ ಮನೆ ಅಲ್ವಾ, ಸಿಕ್ಕಾಪಟ್ಟ ಗಲಾಟೆ ಇರುತ್ತಲ್ವಾ. ನಮ್ಮ ಪಪ್ಪ ನಾನು ಎಲ್ಲಿ ಅಲ್ಲಿ ತಪ್ಕೊಂಡ್ಬಿಡ್ತೀನೋ ಅಂತ ಅಲ್ಲಿ ವಾಲ್ಗ ಊದರ್ ಕೂತಿದ್ರಲ್ವಾ, ಅವ್ರ ಪಕ್ಕ ಕೂರ್ಸ್ಬಿಟ್ಟು ನಾನು ಬರೋ ತನಕ ಇಲ್ಲೇ ಇರಪ್ಪ ರಾಜ ಅಂತ ಹೇಳ್ಬಿಟ್ಟು ಹೊರಟ್ರು ಕಣೆ. ಬಾರ ರಾಜ ಅಂತ ಇಲ್ಲೇನೋ ಕಟ್ಟು ಅಂದ, ನಾನು ಏನೋ ಎತ್ತ ಅಂತ ಹಿಂದೆ ಮುಂದೆ ನೋಡಿದ್ರೆ ಕಟ್ಬಿಟ್ಟ ಕಡೆ. ಆಮೇಲೆ ಗೊತ್ತಾಯ್ತು ನಾನು ಕಟ್ಟಿದ ತಾಳಿ ನನಗೆ ಎಂಟ್ರಾಗಿ ಬಂದಿದ್ದು ಇವ್ರು ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ದು ಬಲವಂತದ ಮದ್ವೆ? ಅಭಿ, ಒಂದ್ ಸಲ ಮ್ಯಾರೇಜ್ ಆದ್ಮೇಲೆ ಮುಗೀತು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ ಕಣ್ರಿ. ರೀ ಜಾರ್ಜ್ ಟೆಂಪಲ್ ತಿಂದಿವ್ರೆ, ಈಗ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕ್ತೀನಿ, ದಯವಿಟ್ಟು ನೇರವಾಗಿ ಉತ್ತರ ಕೊಡಿ. ಕೇಳಿ. ನಾನು ನಿಮಗೆ ಗಂಡ ಹೌದು ಅಥವಾ ಅಲ್ಲ? ಆಫ್ ಕೋರ್ಸ್, ನೀವೇ ನನ್ನ ಹಬಿ. ನೀವು ನನ್ನ ಗಂಡ ಅಂತ ಹೇಳ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕಣ್ರಿ. ಅಂತಹ ಒಬ್ಬ ಗಂಡನಾದವನು ಮನೆ ಮೆಟ್ಲ ಕೆಳಗಡೆ ಚಾಪೆ ಹಾಕೊಂಡು ಮಲ್ಕೋಬೇಕಾ ಅಥವಾ ಬೆಡ್ರೂಮ್ ನಾಗ ಮಲ್ಕೋಬೇಕಾ? ಏನು ಯಜಮಾನ್ರೆ, ಅಡ್ಗೆ ಮನೆ ನಿಮ್ ಪಾಲ ಸತ್ ಹೋಗಿದ್ಯಾ? ನೀವು ಸ್ವಲ್ಪ ತಪ್ಪಿರೆ, ಇನ್ನೊಂದು ಮಾತಾಡಿದ್ರೆ ಅಂದ್ರೆ ಅದೇ ಅಡಿಗೆ ಮನೇಲಿ ಕತ್ತು ಸಾಯಿಸ್ಬಿಡ್ತೀನಿ. ಮಾತಾಡ್ತಾಳೆ ಮಾತಾ ನೋಡಿ ಇವ್ರೆ, ನಿಮ್ಮ ಜೊತೆನೆ ಇನ್ನು ಗಂಡನಾಗಿ ಮುಂದುವರಿಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕಣ್ರಿ. ಹಾಗೆ ನಾನು ಏನಾದ್ರೂ ಮುಂದುವರೆದು ಬಿಟ್ರೆ ನನಗೆ ನಷ್ಟದ ಮೇಲೆ ನಷ್ಟ ಆಗುತ್ತೆ. ಯಾವ ತರ ನಷ್ಟದ ಮೇಲೆ ನಷ್ಟ ಆಗೋದು? ನಿಂತ್ಕೊತೀರಾ? ನಾನು ಬೇಡ ಅಂದ್ರೂ ಮುಂದಿನ ಬಾರಿ ಚುನಾವಣೆ ನಿಲ್ತೀರಾ? ಖರ್ಚು ವೆಚ್ಚಕ್ಕಿಂತ ನಂದು 5 ಕೋಟಿ ರೂಪಾಯಿ ಹೋಗುತ್ತಲ್ಲ. ಆದ್ರೆ ನನ್ನ ಮಾತಾಡಿದ್ರೆ ನನ್ನ 5 ಕೋಟಿ ನಿಮ್ಗೆ ಬರುತ್ತಲ್ಲ, ಲಾಭ ಆಗುತ್ತೆ ಯಜಮಾನ್ರೆ.
ಒಂದ್ ಕಡೆ ಲಾಭ ಮತ್ತೊಂದ್ ಕಡೆ ನಷ್ಟ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆಯಲ್ಲ. ಅಭಿ ಟೋಟಲ್ ಆಗಿ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡಿ. ಅದು ನೋಡಿ ಇವ್ರೆ, ನಾವು ಕೆಲವು ದಿನಗಳ ಮಟ್ಟಿಗೆ ಈ ಹೆಂಡತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿಕಂಡ್ರೆ ಆ ಜಾಗನ ಇವಳು ಭರ್ತಿ ಮಾಡ್ತಾಳೆ. ಈಗ ನಾನು ಆಗಲೇ ನಿಮ್ಮನ್ನು ಕಟ್ಕೊಂಡು ಅನುಭವಿಸಿದ್ದಾಗಿದೆ. ಇವಳ ಹತ್ರ ಏನೇನು ಅನುಭವಿಸ್ತೀನಿ ಎಲ್ಲ ಒಂದು ಪಟ್ಟಿ ಮಾಡ್ತೀನಿ, ಆಮೇಲೆ ಯಾವ್ದು ಬೇಕು ಅಂತ ಡಿಸಿಷನ್ ತಗೊಳ್ಳಿ. ಏನು ಯಜಮಾನ್ರೆ, ನೀವ್ ಇಷ್ಟ ಹೇಳಿದ್ರಲ್ಲ ನಂಗಷ್ಟೇ ಸಾಕು. ಪದು ಇಟ್ಲ ಬಂದ್ರ ಇಲ್ಲಿ ತಗೊಳ್ರು, ಇಬ್ರಿಗೂ 1,000 ರೂಪಾಯಿ. ಒತ್ತಿ ಅಮ್ಮನ ಒದ್ದು ಹಾಚಿ ಹಾಕಿ. ಜಾಜಿ 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 ಏನಮ್ಮ ದೇವದುವ ಮೆಟ್ಕೋತೇನು, ಯಾಕೆ ಕಿಲ್ಸ್ತಾ ಇದೀಯಾ? ಇಷ್ಟೊತ್ತು ನನ್ ಕಂಡಿದ್ದು ಡ್ರೀಮಾ. ಏನೇ ಹೇಳಿಯತ್ತೆ, ನಿಮ್ ಮಗ ನನ್ನನ್ನ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತು. ನೀನು ನಿನ್ ಗಂಡನ ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ಹೀಗಾಗ್ತಿತ್ತಾ? ನೀನುಂಟು, ನನ್ನ ಮಗ ಉಂಟು, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಜಾಜತ್ಗೆ ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಾವು ಪಾಂಡುರಂಗನ ಸರಿ ಮಾಡ್ಬೋದು. ಇತ್ತೀಚೆಗೆ ಹಬಿಗೆ ನನ್ ಮೇಲೆ ಲವ್ ಕಮ್ಮಿ ಆಗ್ತಾರೆ. 2 years ಹಿಂದೆ ಎಷ್ಟು ಲವ್ ಮಾಡ್ತಿದ್ರು ಗೊತ್ತಾ? ಎಷ್ಟು ಲವ್ ಮಾಡ್ತಿದ್ರು? ನನ್ನೇನ್ ಕೇಳ್ತೀರಾ, ಅಲ್ಲಿ ನೋಡಿ. ಏನು ಮನೆ ಒಬ್ಳೆ ಹೋಗ್ತಾ ಇದ್ಯಾ? ಬಾ ನನ್ ಜೊತೆ ಸಿನಿಮಾ ತೋರಿಸ್ತೀನಿ. ಮ್ಯಾರೇಜ್ ಆಗಿರೋ ಹುಡುಗಿ ಜೊತೆ ಈ ರೀತಿ ಟಾಕ್ ಮಾಡಕ್ ನಿಂಗೆ ಕ್ಷೇಮಗಲ್ಲ? ಮ್ಯಾರೇಜ್ ಆಗಿದ್ಯಾ? ಒಬ್ಳೆ ಬರ್ತಾ ಇದ್ಯಾ? ಎಲ್ಲಿ ನಿನ್ ಗಂಡ? ಐಸ್ ಕ್ರೀಮ್ ತರೋದಕ್ಕಿಂತ ಐಸ್ ಕ್ರೀಮ್ ಪಾರ್ಲರ್ ಕಳ್ಸಿದೀನಿ. ಅವನೆಂತ ಗಂಡನೆ ಹೇಳಿದ ತಕ್ಷಣ ಐಸ್ ಕ್ರೀಮ್ ತರಕ್ ಹೋಗೋನೆ? ನನ್ ಜೊತೆ ಬಾ, ಐಸ್ ಕ್ರೀಮ್ ಜೊತೆ ಕ್ರೀಮ್ ಬನ್ನು ಕೊಡಿಸ್ತೀನಿ. ಯು ಸ್ಟುಪಿಡ್ ರಾಸ್ಕಲ್ಸ್ ಕೌಂಟೆಡ್ ಡಬ್ಬಾ ಡಸ್ಕು ಪೌಡರ್. ಇದುವರೆಗೂ ನನ್ ಯಾರು ಹಿಂಗ್ ಬೈತಿರ್ಲಿಲ್ಲ. ಹಿಂಗ್ ಬೈದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತ್ಯಾ? ಮದ್ವೆ ಮಾಡ್ಕೊಂಡು ಇಟ್ಟು ತೋರ್ಸಕ್ ಆಗ್ತೀನಿ. ಬರಲ್ಲ. ಬಿಡ 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 ಅವಳ ಕೈನ. ಯಾವನ ನೀನು? ನಾನು ಅವಳು ಗಂಡ ಕಣ. ಗಂಡಿಗಲಿ ಒಂದ್ಸದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರ ವೀರ ಕೆಸರಿ, ಬಾಳ್ಗೈ ಎತ್ತಿದ್ರ ವೀರ ಮದಕರಿ. ಸೈಲೆಂಟ್ ಆಗಿ ಸೈಡ್ ಹೋಗ್ಬಿಡು, ಇಲ್ಲ 2 ಕೈನ ಎತ್ಬಿಡ್ತೀನಿ. ನಗ್ತಾ ನಗ್ತಾ ನರಸಿಂಹರಾಜ ತರ ಬಾಳ್ಬೇಕು ಅಂದ್ಕೋತೀನಿ. ರೊಚ್ಚಿಗೆಬ್ಸ್ಬಿಟ್ಟು ನನ್ನನ್ನು ದರ್ಶನ ಮಾಡ್ಬಿಡ್ತಿರಲ್ಲ. ಅರೇ ಹಿಡ್ಕಳ್ರಿ, ನಿನಗೀಗ ದಿದೆ ದಿದೆ ಕಾದಿದೆ. ಅಣ್ಣ ಮುಂದೆ ಒಂದು ಡಿಚ್ಚು ಹೊಡೆದು ಕಣ್ಣಲ್ಲಿ ಹಂಗಾಗಿ ನಕ್ಷತ್ರಗಳನ್ನು ಮುದ್ರಿಸ್ಬಿಟ್ಟಲ್ಲಣ್ಣ. ಅಣ್ಣ ಜೀವನ ಪರ್ಯಂತ ನಿನ್ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ನನ್ನ ಹೆಂಡತಿ ನನಗೆ ಬಿಟ್ಕೊಡೋಣ. ನಾನು ಅವಳನ್ನ ಎಕ್ಕ ಚಿಕ್ಕಿ ಪ್ರೀತಿಸ್ತೀನಿ ಕಣಣ್ಣ. ನೀನೊಬ್ನೇ ಲವ್ ಮಾಡಿದ್ರೆ ಸಾಲದು, ಅವಳು ನಿನ್ನ ಲವ್ ಮಾಡ್ಬೇಕು. ಬುಡಕ್ಕೆ ಕೈ ಹಾಕ್ಬಿಟ್ಟಲ್ಲಪ್ಪ. ಏ ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಇವನ ಹತ್ರ ಹೇಳ್ರಿ. ಹೌದು, ನಾನು ಹಬಿನ ಎಕ್ಕ ಚಿಕ್ಕಿ ಲವ್ ಮಾಡ್ತೀನಿ. ಅವ್ರಿಲ್ದೆ ನಂಗೆ ಬದುಕಕ್ಕೆ ಆಗಲ್ಲ. ನನಗೂ ಅಷ್ಟೇ, ಅವ್ರಿಂದನೇ ಬದುಕಕ್ಕಾಗಲ್ಲ. ನಿಮ್ಮಿಬ್ರು ಪ್ರೀತಿ ನೋಡಿ ನನ್ ಕರುಳ್ ಚುರುಕ್ಕಂತ ಇದೆ. ನನ್ಗೂ ಒಬ್ಳು ಹೆಂಡತಿ ಇದ್ಲು, ನಂಜಿ ಅಂತ. ನಾನು ಒಂದ್ ದಿವಸ ಮನೆಗೆ ಹೋಗ್ಲಿಲ್ಲ, ಅವ್ನ್ ಯಾವನ ನಂಜುನ್ ಜೊತೆ ಓಡೋಗ್ಬಿಟ್ಲು. ನೀನು ನಿನ್ ಹೆಂಡತಿನ ಹುಷಾರಾಗಿ ಕಾಪಾಡ್ಕೋ. ದಿನ ತಪ್ಪದೆ ಮನೆಗೆ ಹೋಗು, ಇಲ್ಲಾಂದ್ರೆ ನನ್ಗಾದ್ ಗತಿನೇ ನಿನಗೂ ಆಗುತ್ತೆ. ನೀವ್ ಆಡ್ತಾ ಇರೋದು? ಹೌದು ಕಣೆ, ಪಾಪ ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು ಬಿಕ್ಕಿ ಬಿಕ್ಕಿ ಆಡ್ತಾ ಇದಾರೆ. ಕುಕ್ಕೋಟೆ ಸರಿಯಾ ಕುಕ್ಬಿಟ್ಟು ಇವಾಗ ಬಿಕ್ಕಿ ಬಿಕ್ಕಿ ಹತ್ರ ಏನ್ ಬಂತು ಭಾಗ್ಯ? ಬಂದು ಬಿಡ್ಲ, ನೀವಿಬ್ರು ನಂಗೊಂದು ಹೆಲ್ಪ್ ಮಾಡ್ಬೇಕು. ಹೇಳಿ ಜಾಜಿ ಅವ್ರೆ, ಹೋಗಿ ಮಸಾಲೆ ದೋಸೆ ಕಟ್ಸ್ಕೊಂಡ್ ಬರ್ಬೇಕಾ? ಇಲ್ಲ ಮಸಾಲೆ ದೋಸೆ ಮಾಡೋ ಅಡಿಗೆ ಬಟ್ಟೆನೆ ಎತ್ತಾಕೊಂಡು ಬರ್ಬೇಕಾ? ಅದೆಲ್ಲ ಏನು ಬೇಕಾಗಿಲ್ಲ. ಹಬಿ ಪ್ರೀತಿನ ಹೇಗ್ ಗೆಲ್ಲೋದು? ಹೀರೋಯಿನ್ ಹೀರೋ ಪ್ರೀತಿ ಗೆಲ್ಲೋದಿಕ್ಕೋಸ್ಕರ ಹೀರೋ ಬ್ರೀಫ್ ಕೇಸ್ ನ ಕದ್ದು ಬಿಡ್ತಾಳೆ. ಆ ಹೀರೋ ಬ್ರೀಫ್ ಕೇಸ್ ಗೋಸ್ಕರ ತಡಕಾಡ್ತಾ ಇರ್ಬೇಕಾದ್ರೆ ಆ ಬ್ರೀಫ್ ಕೇಸ್ ನ ವಾಪಸ್ ತಂದು ಕೊಡ್ತಾಳೆ. ಹೀಗೆ ಮಾಡಿದ ತಕ್ಷಣ ಹೀರೋ ಮನ್ಸನ್ನ ಹೀರೋಯಿನ್ ಗೆಲ್ತಾಳೆ. ಈ ಹಿಂದಿ ಸಿನಿಮಾ ಸಿಲ್ವರ್ ಜೂಬ್ಲಿ ಹೊಡಿತು. ನೀವು ಹೀಗೆ ಮಾಡಿದ್ರೆ ನಿಮ್ ಜೀವನ ಗೋಲ್ಡನ್ ಜೂಬ್ಲಿ ಆಗುತ್ತೆ. ಮದ್ದು ಬಿಡ್ಲಾ. ಹೇಳಿ ಜಾಜಿ ಅವ್ರೆ. ನಾನು ಹಬಿ ರೂಮ್ನ ಬ್ರೀಫ್ ಕೇಸ್ ನ ಕತ್ಕೊಂಡ್ ಬಂದು ಇದು ಸೇಫ್ ಆಗಿ ಇಟ್ಟಿದ್ದಾಯ್ತು. ಈಗ ಪಾಂಡುರಂಗ ಬ್ರೀಫ್ ಕೇಸ್ ಹುಡ್ಕೊಂಡ್ ಬಂದೇ ಬರ್ತಾನೆ. ಆಗ ನೀವಿಬ್ರು ಕಳ್ಳರ ವೇಷದಲ್ಲಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಆಗ ನಾನು ನಿಮ್ಮಿಬ್ರಿಗೂ ಹೊಡೆದು ಬ್ರೀಫ್ ಕೇಸ್ ಕಿತ್ಕೊಂಡು ಹಬಿ ಕೇಳ್ಕೊಡ್ತೀನಿ. ಆ ಪ್ರೀತಿನ ಗೆಲ್ತೀನಿ. ಸುಮ್ನೆ ಒದೆ ತಿನ್ನಕ್ಕಾಗತ್ತಾ? ಮೊದ್ಲು ಒದೆತೀನಿ, ಆಮೇಲೆ ಮನಿ ಕೊಡ್ತೀನಿ. ಜಾಚಿಗೆ ಬಂದಿದ್ದೇವೆ. ನನ್ನ ಬ್ರೀಫ್ ಕೇಸ್ ತಗೊಂಡ್ರು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ ಅದ್ರಲ್ಲಿರೋ ದುಡ್ಡನ್ನ ನಾನು ಅರ್ಜೆಂಟ್ ಆಗಿ ಯಾರಿಗೋ ತಲುಪಿಸ್ಬೇಕು, ದಯವಿಟ್ಟು ಕೊಟ್ಬಿಡಿ. ನೋಡಿ, ನೀವು ನಾನು ಹೇಳ್ದಾಗ ಕೇಳೋವರೆಗೂ ಆ ಬ್ರೀಫ್ ಕೇಸ್ ನಿಮಗೆ ಕೊಡಲ್ಲ. ಅಯ್ಯೋ ಶಿವನ, ಏನ್ ಆಡ ಮತ್ಕೊಂದು ಅರ್ಥ ಬಿಡ್ಬೇಡ್ರಿ. ನಾನು ಮದುವೆ ಆದಾಗಿಂದ ನೀವ್ ಹೇಳ್ದಾಗ ತಾನೇ ಕೇಳ್ತಾ ಇರೋದು. ಸಾಕ್ ಸುಮ್ನೆ ರೀ, ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತೀರಾ? ನಾನ್ ಮಾತ್ರ ಬ್ರೀಫ್ ಕೇಸ್ ನ ಕೊಡಲ್ಲ. ಅದನ್ನ ಹೇಗ್ ತಗೋಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ಹೋಗ್ರಿ. ಲೇ ಬಿಟ್ಲಾ, ಮಂಕಿ ಕ್ಯಾಪ್ ಹಾಕೊಂಡು ತೇಟ್ ಮಂಕಿ ತರಾನೇ ಇದೆಯಾ ಕಣೋ? ನೀನು ಅಷ್ಟೇ ಮಂಕಿ ಕ್ಯಾಪ್ ಹಾಕೊಂಡು ಸೇಮ್ ಗಡಬನ್ ತರನೇ ಇದೆಯಾ? ಲೇ ಬಿಟ್ಲಾ, ಪಾಂಡುರಂಗ ಬ್ರೀಫ್ ಕೇಸ್ ಕದಿಯಕ್ಕೆ ಅಂತ ಹೋದಾಗ ನಾವು ಅವನ್ಗೆ ಚೆನ್ನಾಗಿ ತದಕ್ಬಿಟ್ಟು
ಕೋಪ ಎಲ್ಲ ತೀರಿಸ್ಕೊಬಿಡೋದು. ಹೇಗಿದ್ರು ಜಾಜತ್ ಕೇಕಲ್ಲಿ ಒದೆ ತಿನ್ನೋದು ಇದ್ದಿದ್ದೆ. ಯಾರೋ ನೀನು ಕಳ್ಳ ಕಳ್ಳ ಕಳ್ಳ. ಲೇ ಆ ನಾಯಿ ನರಿಗಳ ಕೈಗೆ ಸಿಗಾಕೊಂಡ್ರೆ ನಿನ್ನ ಹಂಗಾಗಿ ಸಿಗಿಳಾಕ್ಬಿಡ್ತಾರೆ ಕಣೋ. ಏನ್ ಮಾಡಿ? ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡು. ಸರಿ ಅಣ್ಣ ಬರ್ಲ ಲೇ ಕಳ್ಳನ್ ಮಗನೇ, ಅಣ್ಣ. ಬ್ರೀಫ್ ಕೇಸ್ ಕೊಟ್ಟು ಹೋಗು. ಮಾವ ಇಲ್ಲೇ ಮಲಗಿದ್ದಾರೆ. ಬೀದಿ ಬಾಗ್ಲು ಯಾರೋ ತೆಗ್ದಿರೋದು. ನಿಜವಾದ ಕಳ್ಳನೇ ಬಂದು ಬ್ರೀಫ್ ಕೇಸ್ ಬೇಸ್ ಮಾಡ್ಕೊಂಡು ಹೋಗ್ಬಿಟ್ಟಿದಾರಲ್ವೋ. ಅನ್ಯಾಯ ಬ್ರೀಫ್ ಕೇಸ್ ಕಳ್ಳಿನ ಪಾಲಾಗೋಯ್ತಲ್ಲೋ. ಜಾಜತ್ಗೆ ಕೇಳಿದ್ರೆ ಏನ್ ಹೇಳುದು? ಅಲ್ಲ ಜಾಜತ್ಗೆ ಬ್ರೀಫ್ ಕೇಸ್ ನಿಜವಾದ ಕಳ್ಳ ಕದ್ಕೊಂಡು ಹೋಗ್ಬಿಟ್ಟ. ಯಾರು ಗಾಬರಿ ಆಗ್ಬಿಡಿ. ಈ ಬ್ರೀಫ್ ಕೇಸ್ ನ ಕಳ್ಳ ಕದ್ಕೊಂಡು ಹೋಗ್ತಾ ಇದ್ದದ್ದು ನಿಜ. ಆದ್ರೆ ಅವನ ಹತ್ರ ನಾನೇ ಇದನ್ನ ತಗೊಂಡ್ಬಿಟ್ಟೆ. ಕಡೆಗೂ ನಾನು ಅಭಿಪ್ರೀತಿನ ಗೆಲ್ಲಕ್ ಆಗ್ಲೇ ಇಲ್ಲ. ಹೇ ಜಾತಿ ಸಿಂಬಲ್ತೀನಿ ಅವ್ರೆ, ಅದಕ್ಕೆ ಯಾಕ್ರಿ ಅಷ್ಟೆಲ್ಲ ತಲೆ ಕೆಡಿಸ್ಕೋತೀರಾ? ಏನು ಪ್ರೀತಿ ಗೆಲ್ಲೋದು ಅಂದ್ರೆ ಅದೇನು ಯುದ್ಧ ಮಾಡ್ದಂಗೆ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಅದು ತುಂಬಾ ಸಿಂಪಲ್ ಆಗಿರುತ್ತೆ. ಅಲ್ಲ ಕಣ್ರಿ, ಇಷ್ಟೆಲ್ಲ ಇಂಡೈರೆಕ್ಟ್ ಆಗಿ ಆಟ ಆಡೋ ಬದಲು ನೇರವಾಗಿ ನನ್ನ ಹತ್ರ ಬಂದು ಅಭಿ ನಾನು ನಿಮ್ಮನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಕಣ್ರಿ. ಅದನ್ನ ಬಿಟ್ಬಿಟ್ಟು ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತ ಹೊರಟ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ನಿಮ್ಮ ಮೇಲೆ ನನಗೆ ಪ್ರೀತಿ ಇದ್ರು ಕೂಡ ಪ್ರೀತಿ ಇಲ್ವೇನೋ ಅನ್ನೋರ್ ತರ ನಾಟಕ ಮಾಡ್ಬಿಟ್ಟೆ. ಯಾ I love you, ಅಭಿ.